ಇಸ್ರಾಯೇಲ್ ದಾಳಿಯಲ್ಲಿ ಖಮೇನಿಯನ್ನ ಹತ್ಯೆ ಮಾಡಲಾಗಿದೆ. ಇರಾನ್ನಲ್ಲಿ ನಾಗರಿಕರು ಕಣ್ಣೀರು ಹಾಕ್ತಾ ಇದ್ದಾರೆ, ಪ್ರತಿಭಟಿಸ್ತಾ ಇದ್ದಾರೆ, ಭಾವುಕರಾಗ್ತಾ ಇದ್ದಾರೆ. ತಮ್ಮ ನಾಯಕನನ್ನ ಕಳೆದುಕೊಂಡು ಪ್ರತಿಭಟನೆಗಳಾಗ್ತಾ ಇದೆ. ಆಯತುಲ್ಲಾ ಅಲಿ ಖಮೇನಿ ಅವರ ಹತ್ಯೆಯನ್ನು ಖಂಡಿಸಿ ಫೋಟೋ ಹಿಡ್ಕೊಂಡು ಭಾವುಕರಾಗ್ತಾ ಇದ್ದಾರೆ ಜನ, ಪ್ರತಿಭಟಿಸ್ತಾ ಇದ್ದಾರೆ. ಟೆಹರಾನ್ ವಿವಿ ಬಳಿ ಜಮಾಯಿಸಿದ್ದಾರೆ ಜನರು. ಇರಾನ್ ಧ್ವಜ, ಖಮೇನಿ ಫೋಟೋ ಹಿಡಿದು ಜೈಕಾರಗಳನ್ನು ಕೂಗ್ತಾ ಇದ್ದಾರೆ. ಈ ದಾಳಿಯನ್ನು ಖಂಡಿಸ್ತಾ ಇದ್ದಾರೆ. ಇರಾನ್ ಧ್ವಜ ಮತ್ತು ಖಮೇನಿಯವರ ಫೋಟೋ ಹಿಡಿದು ಜೈಕಾರ. ಇಸ್ರೇಲ್ ಅಮೆರಿಕ ವಿರುದ್ಧ ನಾಗರಿಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಅಮೆರಿಕ ರಾಯಭಾರ ಕಚೇರಿಗೆ ಮುತ್ತಿಗೆ ಹಾಕೋಕೆ ಯತ್ನ ಕೂಡ ನಡೆದಿದೆ. ಆಕ್ರೋಶ ವ್ಯಕ್ತವಾಗಿದೆ. ವಿಶ್ವಸಂಸ್ಥೆ ಮಧ್ಯಪ್ರವೇಶಕ್ಕೆ ಇರಾನಿ ಪ್ರಜೆಗಳು ಆಗ್ರಹಿಸ್ತಾ ಇದ್ದಾರೆ. ವಿಶ್ವಸಂಸ್ಥೆ ಈ ಕೂಡಲೇ ಮಧ್ಯಪ್ರವೇಶ ಆಗಬೇಕು ಅಂತ. ಮತ್ತೊಂದು ಕಡೆ ದಾಳಿ ಮಾಡಿರುವಂತಹ ಇಸ್ರೇಲ್ ಮತ್ತು ಅಮೆರಿಕ ವಿರುದ್ಧವಾಗಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ನೋಡಿದು ಟೆಹರಾನ್ನಲ್ಲಿರುವಂತಹ ವಿಶ್ವವಿದ್ಯಾಲಯದ ಮುಂಭಾಗದಲ್ಲಿ ಜನ ಜಮಾವಣೆ ಆಗಿರೋದು. ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. ತಮ್ಮ ಅಗಲಿದ ನಾಯಕನಿಗೆ, ಖಮೇನಿ ಹತ್ಯೆಗೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ರು, ಕಣ್ಣೀರು ಹಾಕ್ತಾ ಇದ್ದಾರೆ, ತಮ್ಮ ನೋವನ್ನು ತೋಡಿಕೊಳ್ತಾ ಇದ್ದಾರೆ. ಇಸ್ರೇಲ್ ಅಮೆರಿಕ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ವಿಶ್ವಸಂಸ್ಥೆ ಈ ಕೂಡಲೇ ಮಧ್ಯಪ್ರವೇಶ ಆಗಬೇಕು, ಯುದ್ಧ ನಿಲ್ಲಿಸಬೇಕು ಅನ್ನುವಂಥ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇರಾನ್ನ ಜನ. ಬೀದಿಗಿಳಿದು ಹೋರಾಟ, ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ. ಇರಾನ್ನ ಬಹುತೇಕ ಭಾಗಗಳಲ್ಲಿ ನಿನ್ನೆಯಿಂದ ನಿರಂತರವಾಗಿ ದಾಳಿ ಆಗ್ತಾ ಇದೆ, ಮಿಸೈಲ್ ದಾಳಿ. ಅಮೆರಿಕ ಇಸ್ರೇಲ್ ಮೇಲೆ ಇರಾನ್ನ ಪ್ರತಿದಾಳಿಗೆ ಸಿದ್ಧತೆ. ಇರಾನ್ಗೆ ಕಟ್ಟು ಎಚ್ಚರಿಕೆ ರವಾನಿಸಿದ ಟ್ರಂಪ್. ದಾಳಿಗೆ ಏನಾದರೂ ನಿರ್ಧಾರ ಮಾಡಿದ್ರೆ ಊಹಿಸಲಾಗದ ಹೊಡೆತ ಫಿಕ್ಸ್ ಅಂತ ಹೇಳಿದ. ಅಂದ್ರೆ ಇದು ಜಸ್ಟ್ ಆಗಿದ್ದು ಸ್ಯಾಂಪಲ್, ಊಹೆಗೂ ನಿಲುಕದಾರದಂತಹ ಹೊಡೆತ ಕೊಡ್ತೀವಿ ಅಂತ ಹೇಳಿದ. ನಮ್ಮ ಮೇಲೆ ದಾಳಿ ಮಾಡಿದ್ರೆ ನಾವು ಸುಮ್ಮನಿರಲ್ಲ, ಹಿಂದೆಂದು ನೋಡಿದ ರೀತಿ ದಾಳಿ ಮಾಡ್ತೀವಿ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಚ್ಚರಿಸಿದ್ದಾರೆ ಇರಾನ್ಗೆ. ಮತ್ತೆ ಇಷ್ಟೆಲ್ಲ ಬೆಳವಣಿಗೆಗಳು ಆದಮೇಲೆ ನಾವ್ಯಾಕೆ ಸುಮ್ಮನಿರಬೇಕು ಅಂತ ಮತ್ತೆ ಏನಾದರೂ ಇರಾನ್ ಅಮೆರಿಕ ಮೇಲೆ ದಾಳಿಗೆ ಏನಾದರೂ ಮುಂದಾದ್ರೆ, ಇಸ್ರೇಲ್ ಮೇಲೆ ಮತ್ತೆ ಪ್ರತಿದಾಳಿಗೆ ಏನಾದರೂ ಮುಂದಾದ್ರೆ ಊಹೆಗೂ ನಿಲುಕಲಾರದಂತಹ ಪೆಟ್ಟನ್ನ ನಾವು ಕೊಡ್ತೀವಿ, ಅಂತಹ ದಾಳಿಯನ್ನ ಮಾಡ್ತೀವಿ ಇಡೀ ದೇಶದ ಮೇಲೆ ಅಂತ ಟ್ರಂಪ್ ಎಚ್ಚರಿಕೆ ಕೊಟ್ಟಿದ್ದಾರೆ ಇರಾನ್ಗೆ. ಸೊ ನಾವು ಸುಮ್ಮನೆ ಇರುವುದಿಲ್ಲ, ಏನಾದರೂ ಪ್ರತಿದಾಳಿ ಮಾಡುವಂತಹ ನಿರ್ಧಾರ ಏನಾದರೂ ಇರಾನ್ಗೆ ಇದ್ರೆ, ನಿಮ್ಮ ತಲೆಯಲ್ಲಿ ಇದ್ರೆ ಅದನ್ನು ಬಿಟ್ಟು ಬಿಡಿ ಅನ್ನುವಂತಹ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಚಿಕ್ಕಬಳ್ಳಾಪುರದ ಅಲಿಪುರಕ್ಕಿದೆ ಇರಾನ್ ಖಮೇನಿಯ ಲಿಂಕ್. ಇರಾನ್ನ ಪರಮೋಚ್ಚ ನಾಯಕ ಖಮೇನಿಯವರ ಲಿಂಕ್ ಇದೆ, ನಿಕಟ ಸಂಪರ್ಕ ಇತ್ತು. ಗ್ರಾಮದಲ್ಲಿ ಖಮೇನಿ ಹೆಸರಲ್ಲಿ ಆಸ್ಪತ್ರೆಯನ್ನ ಕಟ್ಟಿಸಿದ್ದಾರೆ ಗ್ರಾಮಸ್ಥರು. ಅದಕ್ಕೆ ಫಂಡ್ ಕೂಡ ಬರ್ತಿತ್ತು ಅಂತ. ಅಲ್ಲಿ 1986ರಲ್ಲಿ ಅಲಿಪುರಕ್ಕೆ ಭೇಟಿ ನೀಡಿದ್ರು ಆಯತುಲ್ಲಾ ಖಮೇನಿ ಅವರು. ಅಲಿಪುರದ ಬಹುತೇಕ ಜನ ಇರಾನ್ನಲ್ಲಿ ವಾಸ ಮಾಡ್ತಾ ಇದ್ದಾರೆ ಅಟ್ ಪ್ರೆಸೆಂಟ್, ಈಗಲೂ ಕೂಡ. ಇಲ್ಲಿನ ಜನ ಉನ್ನತ ವ್ಯಾಸಂಗ, ಉದ್ಯೋಗ ಎಲ್ಲವೂ ಇರಾನ್ನಲ್ಲೇ ಆಗತ್ತೆ. ಅಲಿಪುರದಿಂದ ಅಲ್ಲಿ ಹೋಗಿ ಇರೋದು ಒಂದು ರೀತಿ ನಮ್ಮದೇ ಸ್ವಂತ ಊರು ಅನ್ನುವಂಥ ರೀತಿಯಲ್ಲಿ ಈ ಭಾಗದ ಜನ ತಮ್ಮ ತಮ್ಮ ಮಕ್ಕಳನ್ನ, ಸಂಬಂಧಿಕರನ್ನ ಅಲ್ಲೇ ಹೋಗಿ ಇರುವಂಥದ್ದು. ಬಗ್ಗೆ ಮಾತನಾಡೋದಕ್ಕೆ ನಿವೃತ್ತ ರಾ ಅಧಿಕಾರಿ ರವಿ ಜೋಶಿ ಅವರು ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಹೇಗ್ ನೋಡ್ತೀರಾ ಇಲ್ಲಿವರೆಗೂ ಆಗಿರುವಂತಹ ಬೆಳವಣಿಗೆಗಳು? ಒಂದು ಕಡೆ, ಮತ್ತೊಂದು ಕಡೆ ಟ್ರಂಪ್ ಅವರ ಕಡೆಯಿಂದ ಎಚ್ಚರಿಕೆ ಬಂದಿದೆ, ಇನ್ ಕೇಸ್ ನೀವು ಕೌಂಟರ್ ಅಟ್ಯಾಕ್ ಮಾಡಬೇಕು ಅನ್ನೋದಿದ್ರೆ ಬಿಟ್ಟು ಬಿಡಿ ಅಂತ. ಈಗ ನೋಡಿ, ಈಗ ಇದು ನಿನ್ನೆ ಯುದ್ಧ ಶುರುವಾಯಿತು. ಅದಕ್ಕಿಂತ ಮುಂಚೆ ಸ್ವಲ್ಪ ನಾವು ಬ್ಯಾಕ್ಗ್ರೌಂಡ್ ನೋಡಿದ್ರೆ ಈ ಯುದ್ಧ ಶುರುವಾಗುವಂತ ಒಂದು ಪರಿಸ್ಥಿತಿ ಕಾಣ್ತಾ ಇದ್ದಿಲ್ಲ. ನಾವು ಈಗಾಗಲೇ ಇರಾನ್ ಮತ್ತು ಅಮೆರಿಕದ ಮಧ್ಯ 2 ರೌಂಡ್ ನೆಗೋಷಿಯೇಷನ್ಸ್ ಆಯಿತು ಒಮಾನ್ನಲ್ಲಿ.
ಓಕೆ, ಆಮೇಲೆ ಇನ್ನೊಂದು ರೌಂಡ್ ನೆಗೋಷಿಯೇಷನ್ ಜೆನೀವಾದಲ್ಲಿ ಆಗಬೇಕಾಗಿತ್ತು ಈ ವಾರ. ಅದರಲ್ಲಿ IAEA ರೆಪ್ರೆಸೆಂಟೇಟಿವ್ ಕೂಡ ಹೋಗ್ತಾ ಇದ್ರು ಅದಕ್ಕೆ. ಸೊ ಇದರಿಂದ ಒಂದು ನೆಗೋಷಿಯೇಟೆಡ್ ಸೆಟಲ್ಮೆಂಟ್ ಆಗುವ ಪರಿಸ್ಥಿತಿ ಕಾಣ್ತಾ ಇತ್ತು. ಆಮೇಲೆ ಈಗ ಯುದ್ಧ ಶುರು ಆದಮೇಲೆ ಒಮಾನ್ ಫಾರಿನ್ ಮಿನಿಸ್ಟರು ಯಾರು ಈ ಮಧ್ಯಸ್ಥಿಕೆ ನಡೆಸಿದಾರ ಒಮಾನ್ ಟಾಕ್ಸ್ನಲ್ಲಿ, ಅವರು ಇದು ನನಗೆ ಭಾಳ ಸರ್ಪ್ರೈಸ್ ಆಗಿದೆ, ನನಗೆ ಭಾಳ ಆಶ್ಚರ್ಯ ಆಗಿದೆ ಈ ಅಮೆರಿಕ ಯುದ್ಧ ಶುರು ಮಾಡಿದ್ದು ಅಂತ ಅವರೇ ಹೇಳಿದ್ದಾರೆ. ಅದಕ್ಕೋಸ್ಕರ ನನಗನ್ಸುತ್ತೆ ಈಗ ನೀವು ಇದನ್ನ ದೀರ್ಘವಾಗಿ ಯೋಚನೆ ಮಾಡಿದರೆ ಯಾವುದೋ ಒಂದು ಪವರ್ ಅಲ್ಲಿ ಆ ರೀಜನ್ನಲ್ಲಿ ಯಾವುದೋ ಒಂದು ನಾಯಕ ಈ ನೆಗೋಷಿಯೇಷನ್ ಸಕ್ಸೀಡ್ ಆಗಬಾರದು ಅಂತ ಉದ್ದೇಶದಿಂದ ಇದ್ದಾರೆ. ಅವ್ರು ಯಾರು? ಅವರು ಇಸ್ರೇಲಿ ಪ್ರಧಾನಮಂತ್ರಿ ಬೆಂಜಮಿನ್ ನೆಟನ್ಯಾಹು. ಅವರು ಕಾನ್ಸ್ಟೆಂಟ್ ಆಗಿ ಟ್ರಂಪ್ ಮೇಲೆ ಪ್ರೆಷರ್ ಮಾಡ್ತಾ ಇದ್ರು. ಈಗ 1 ವರ್ಷದಿಂದ ನೀವು ಇರಾನ್ ಮೇಲೆ ಬಾಂಬ್ ಮಾಡಿ ಅವರ ನ್ಯೂಕ್ಲಿಯರ್ ಇನ್ಸ್ಟಾಲೇಷನ್ ಡಿಸ್ಟ್ರಾಯ್ ಮಾಡಬೇಕಂತ. ಅದು ಅವರು ಜುಲೈನಲ್ಲಿ ಮಾಡಿದ್ರು ಕೂಡ. ಅದು ಫೋರ್ಡೋ ಅಂತ ಒಂದು ನ್ಯೂಕ್ಲಿಯರ್ ಫೆಸಿಲಿಟಿ ಇದೆ ಇರಾನ್ನಲ್ಲಿ, ಅದರ ಮೇಲೆ ಒಂದು ಮ್ಯಾಸಿವ್ ಬಾಂಬ್ ವಾಸ್ ಥ್ರೋನ್ ಬೈ ಯುನೈಟೆಡ್ ಸ್ಟೇಟ್ಸ್ ಏರ್ಫೋರ್ಸ್. ಆವಾಗ ಪ್ರೆಸಿಡೆಂಟ್ ಟ್ರಂಪ್ ಹೇಳಿದ್ರು, ವಿ ಹ್ಯಾವ್ ಆಬ್ಲಿಟರೇಟೆಡ್ ದ ಇರಾನಿಯನ್ ನ್ಯೂಕ್ಲಿಯರ್ ಪ್ರೋಗ್ರಾಮ್, ನಾವು ಪೂರ್ತಿಯಾಗಿ ನಾಶ ಮಾಡಿದ್ದೀವಿ ಅಂತ ಹೇಳಿದರು. ಓಕೆ, ಅದಾದಮೇಲೆ ಮತ್ತೆ ಈಗ ದರ್ ವಾಸ್ ನ್ಯೂಕ್ಲಿಯರ್ ಫ್ಯೂಲ್ ಇತ್ತು ಇರಾನ್ ಹತ್ರ, ಎನ್ರಿಚ್ ಫ್ಯೂಲ್, ಅಬೌಟ್ 440 kilograms ಆಫ್ ಎನ್ರಿಚ್ ಫ್ಯೂಲ್ ಇದೆ. ಅದನ್ನು ಯಾವುದಕ್ಕೆ ಯೂಸ್ ಮಾಡುತ್ತಾರೆ ಅನ್ನೋದೊಂದು ಸಂಶಯ ಇತ್ತು. ಆಮೇಲೆ ಇರಾನ್ನವರು ಆಗಲೇ ಎನ್ರಿಚ್ಮೆಂಟ್ ಪ್ರೋಗ್ರಾಮ್ 66% ತನಕ ಮುಟ್ಟಿದ್ದಾರೆ. ಅವರು ಆ್ಯಕ್ಚುಲಿ ಅಕಾರ್ಡಿಂಗ್ ಟು IAEA ರೆಗ್ಯುಲೇಷನ್ಸ್ ಅವ್ರು 4%ಗಿಂತ ಜಾಸ್ತಿ ಮಾಡಬಾರ್ದು. ಆ 4% ಅವ್ರಿಗೆ ಸಾಕು ಟು ಪ್ರೊಡ್ಯೂಸ್ ಸಿವಿಲಿಯನ್ ನ್ಯೂಕ್ಲಿಯರ್ ಎನರ್ಜಿ. ಅವ್ರು ಹೇಳಿದ್ರೆ ಅಂದರೆ ನಾವು ನ್ಯೂಕ್ಲಿಯರ್ ಪ್ರೋಗ್ರಾಮ್ ಮಾಡೋದು ಕೇವಲ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡಲಿಕ್ಕೆ ಮಾತ್ರ, ನಾವು ವೆಪನ್ಸ್ ಪ್ರೋಗ್ರಾಮ್ ಮಾಡ್ತಾ ಇಲ್ಲ ಅಂತ ಅವ್ರು ಯಾವಾಗಲೂ ಹೇಳ್ತಾ ಇದ್ರು. ಸೊ ಈ ಮಾತನ್ನು ನಾವು ಗಮನದಲ್ಲಿ ಇಟ್ಕೊಂಡ್ರೆ ನೀವು 66% ತನಕ ಯಾತಕ್ಕೆ ಎನ್ರಿಚ್ ಮಾಡಿದ್ರಿ ಅಂತ ಕೇಳ್ಬೋದು. ಆದರೆ ಇನ್ನೊಂದು ಕಡೆ ಅಯತುಲ್ಲಾ ಖೊಮೇನಿ ಅವರು ಒಂದು ಫತ್ವಾ ಇಶ್ಯೂ ಮಾಡಿದ್ರು, ದಟ್ ವಿ ವಿಲ್ ನಾಟ್ ಪ್ರೊಡ್ಯೂಸ್ ಎ ಬಾಂಬ್ ಇಸ್ ಹರಾಮ್, ನಮ್ಮ ಧರ್ಮದಲ್ಲಿ ನ್ಯೂಕ್ಲಿಯರ್ ವೆಪನ್ ಇಸ್ ಹರಾಮ್ ಅಂತ ಅವರು ಹೇಳಿದರು. ಸೊ ಅದನ್ನು ನಾವು ಮಾಡುವುದಿಲ್ಲ ಅಂತ ಹೇಳಿದರು. ಆದರೆ ಬೆಂಜಮಿನ್ ನೆಟನ್ಯಾಹು ಇಸ್ರೇಲ್ ಪ್ರಧಾನಮಂತ್ರಿ ಇದನ್ನು ಎಂದೂ ಒಪ್ಕೊಂಡಿಲ್ಲ. ಅವರು ಯುನೈಟೆಡ್ ನೇಷನ್ಸ್ನಲ್ಲಿ ಭಾಳಷ್ಟು ಸಲ ಇದರ ಪ್ರೋಗ್ರಾಮ್ ಬಗ್ಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಇರಾನ್ ಈಸ್ ಹೆಡಿಂಗ್ ಟುವರ್ಡ್ಸ್ ಎ ನ್ಯೂಕ್ಲಿಯರ್ ವೆಪನ್ ಸ್ಟೇಟ್ ಅಂತ. ಓಕೆ, ಬಟ್ ಈ ಸಂದರ್ಭದಲ್ಲಿ ನಾವು ನೆನಪಿಟ್ಕೋಬೇಕು, ಇಸ್ರೇಲ್ ಈಸ್ ಆಲ್ರೆಡಿ ಎ ನ್ಯೂಕ್ಲಿಯರ್ ವೆಪನ್ ಸ್ಟೇಟ್. ಇಸ್ರೇಲ್ ಈಸ್ ಅನ್ ಅನ್ಡಿಕ್ಲೇರ್ಡ್ ನ್ಯೂಕ್ಲಿಯರ್ ವೆಪನ್ ಸ್ಟೇಟ್. ಇಸ್ರೇಲ್ ಹತ್ರ ಒಂದು ಕನಿಷ್ಠ 80ರಿಂದ 100 ನ್ಯೂಕ್ಲಿಯರ್ ವೆಪನ್ಸ್ ಇದೆ ಅಂತ ಎಲ್ಲರಿಗೂ ಅನುಮಾನ ಇದೆ. ಈ ಸಂದರ್ಭದಲ್ಲಿ ಇನ್ನೊಂದು ನ್ಯೂಕ್ಲಿಯರ್ ವೆಪನ್ ಸ್ಟೇಟ್ ಅಲ್ಲಿ ಹುಟ್ಟಬಾರದು ಅಂತ ಅವರ ಉದ್ದೇಶ. ಯಾಕಂದರೆ ಆಮೇಲೆ ಇನ್ನು ಟ್ರಂಪ್ ಹೇಳಿದ್ರೆ ನ್ಯೂಕ್ಲಿಯರ್ ಪ್ರೋಗ್ರಾಮನ್ನು ನಾನು ನೆಗೋಷಿಯೇಟ್ ಮಾಡಿ ಸೆಟಲ್ ಮಾಡ್ತೀನಿ, ಆದರೆ ನೀವು ಮಿಸೈಲ್ ಪ್ರೋಗ್ರಾಮನ್ನು ಖಂಡಿತ ಪೂರ್ತಿಯಾಗಿ ನಿಲ್ಲಿಸಬೇಕು ಅಂತ ಅವರು ಇನ್ಸಿಸ್ಟ್ ಮಾಡ್ತಾಯಿದ್ರು. ಈ ಮಾತಿಗೆ ಇರಾನ್ ಎಂದು ಒಪ್ಕೊಂಡಿದ್ದಿಲ್ಲ. ಇರಾನ್ ಹೇಳಿದ್ರೆ ನಮ್ಮ ಮಿಸೈಲ್ ಪ್ರೋಗ್ರಾಮ್ ಈಸ್ ಫಾರ್ ಅವರ್ ಸೆಲ್ಫ್ ಡಿಫೆನ್ಸ್, ನಮಗೆ ದೊಡ್ಡ ಥ್ರೆಟ್ ಇದೆ ಇಸ್ರೇಲ್ನಿಂದ. ಸೊ ವಿ ವಿಲ್ ಹ್ಯಾವ್ ಲಾಂಗ್ ರೇಂಜ್ ಮಿಸೈಲ್ಸ್ ದಟ್ ವಿಲ್ ಹಿಟ್ ಇಸ್ರೇಲ್. ಅದಕ್ಕೋಸ್ಕರ ನಾವು ಈ ಮಿಸೈಲ್ ಪ್ರೋಗ್ರಾಮ್ ನಾವು ಖಂಡಿತ ಮುಂದುವರಿಸ್ತೀವಿ ಅಂತ ಅವ್ರು ಹೇಳ್ತಾರೆ. ಸೊ ಈ ಸಂದರ್ಭದಲ್ಲಿ ಅಮೆರಿಕ ಇಸ್ರೇಲ್ ಪ್ರಭಾವದಲ್ಲಿ ಬಂದು ಈ ಯುದ್ಧನ ನಿನ್ನೆ ಶುರು ಮಾಡಿದ್ದಾರೆ. ಸೊ ಈ ಯುದ್ಧ ಈಗ ಯಾವ ರೀತಿ ಮುಂದುವರಿತದೆ, ಇದು ಯಾವ ದಿಶೆಯಲ್ಲಿ ಹೋಗುತ್ತದೆ ಅದನ್ನು ಹೇಳೋದು ಭಾಳ ಕಷ್ಟ. ಸೊ ಈಗ ನಾನು ಮುಂದುವರಿಸಬೇಕು ಅಂದರೆ, ಈಗ ಮುಖ್ಯವಾದ ಪ್ರಶ್ನೆ ಏನಂದರೆ, ಖಮೇನಿ ಇವತ್ತು ಸಮಾಚಾರ ಪ್ರಕಾರ ಈ ಖಮೇನಿಯವರು ತೀರ್ಕೊಂಡಿದ್ದಾರೆ, ಅವ್ರನ್ನ ಕೊಂದಿದ್ದಾರೆ. ಸೊ ಈಗ ಅವರು ಆದಮೇಲೆ ಸಕ್ಸೆಷನ್ ಪ್ಲಾನ್ ಏನು ಇರಾನ್ನಲ್ಲಿ? ಇರಾನ್, ಯು ಮಸ್ಟ್ ರಿಮೆಂಬರ್, ಈಸ್ ಎ ರಿಲಿಜಿಯಸ್ ಥಿಯೋಕ್ರೆಟಿಕ್ ಸ್ಟೇಟ್. ಅಲ್ಲಿ ಕೇವಲ ಒಬ್ಬ ಅಯತುಲ್ಲಾ ಅಥವಾ ಗ್ರ್ಯಾಂಡ್ ಅಯತುಲ್ಲಾ ಮಾತ್ರ ಇರಾನಿಯನ ಅತ್ಯಂತ ಪ್ರಮುಖನಾದ ನಾಯಕನಾಗಲಿಕ್ಕೆ ಸಾಧ್ಯವಿದೆ, ಅಕಾರ್ಡಿಂಗ್ ಟು ಇರಾನಿಯನ್ ಕಾನ್ಸ್ಟಿಟ್ಯೂಷನ್. ಇರಾನಿಯನ್ ಕಾನ್ಸ್ಟಿಟ್ಯೂಷನ್ ಹೇಳಿದ್ರೆ ಒಂದು ಗಾರ್ಡಿಯನ್ ಕೌನ್ಸಿಲ್ ಇದೆ, ಅದರಲ್ಲಿ 88 ಮೆಂಬರ್ಸ್ ಇದ್ದಾರೆ. ಅವರು ಈ ಅಯತುಲ್ಲಾನ ಅಪಾಯಿಂಟ್ ಮಾಡಬೇಕು, ನೇಮಕ ಮಾಡಬೇಕು ಅಂತ. ಸೊ ಆದರೆ ಒಂದು ಸಕ್ಸೆಷನ್ ಪ್ಲ್ಯಾನ್ ಅಯತುಲ್ಲಾ ಖಮೇನಿ ಆಗಲೇ ಒಂದು ಕೈಗೊಂಡಿದ್ದರು. ಅದರಲ್ಲಿ 3-4 ಜನ ಇದ್ದರು.
ಅದರಲ್ಲಿ ಅಲಿ ಲಾರಿಜಾನಿ ಬಹಳ ಮುಖ್ಯವಾದ ಪ್ರಭಾವಿತ ನಾಯಕ. ಅಲಿ ಲಾರಿಜಾನಿ ಅವರು ಈಗ ಬಹುತಃ ಅವರು ಈ ಮುಖ್ಯಸ್ಥವನ್ನು ತಗೊಳ್ಳುವ ವಿಚಾರ ಕಾಣಿಸುತ್ತೆ ನನಗೆ. ಆದರೆ IRGC, ಇರಾನಿಯನ್ ರೆವಲ್ಯೂಷನರಿ ಗಾರ್ಡ್ಸ್ ಕೋರ್, ವಿಚ್ ಇಸ್ ಅ military wing of the Iranian force, that is very, very powerful, and it is directly loyal to Ayatollah. So ಅವರು ಈಗ ಬಹಳಷ್ಟು ಉತ್ತೇಜಗೊಂಡಿದ್ದಾರೆ. ಅವರು ಬಹಳಷ್ಟು ಅವರಿಗೆ ಸಿಟ್ಟು ಬಂದಿದೆ. ನಮ್ಮ ನಾಯಕರನ್ನು ನೀವು ಕೊಂದಿದ್ದಾರೆ, ನಾವು ನಿಮ್ಮ ಎಲ್ಲ ದೇಶಗಳನ್ನು ನಾವು ನಾಶ ಮಾಡ್ತೀವಿ. ನಿಮ್ಮ ಕೇವಲ ಅಮೆರಿಕನ್ ಏರ್ಫೋರ್ಸ್ ಬೇಸ್ ಅಂಡ್ ನೇವಲ್ ಬೇಸ್ಗಳು ಮಾತ್ರ ಅಲ್ಲ, ಈಗ ನಾವು ವಿಲ್ ಅಟ್ಯಾಕ್ ಎವ್ರಿ ಕಂಟ್ರಿ ದಟ್ ವಿ ರಿಗಾರ್ಡ್ ಆಸ್ ಅ ಫ್ರೆಂಡ್ ಆಫ್ ಅಮೆರಿಕಾ. ಅದರಲ್ಲಿ ದುಬೈ, ಅಬುಧಾಬಿ, ಸೌದಿ ಅರೇಬಿಯಾ, ಕತಾರ್, ಬಹರೇನ್, ಕುವೈಟ್, ಜಾರ್ಡನ್ ಇವೆಲ್ಲ ಬರುತ್ತೆ. ಸೊ ಈಗಾಗಲೇ ಅವರು ಈ ದೇಶಗಳ ಮೇಲೆ ದಾಳಿಕೆ ಶುರು ಮಾಡಿದ್ದಾರೆ. ಒಮಾನ್ ಬಿಟ್ಟು ಅವರು ಎಲ್ಲ ಈ ಗಲ್ಫ್ ಮೊನಾರ್ಕೀಸ್ನಲ್ಲಿ ಅವರು ಅಟ್ಯಾಕ್ ಶುರು ಮಾಡಿದ್ದಾರೆ. ಸೊ ಈಗ ಪರಿಸ್ಥಿತಿ ಬಹಳ ವೊಲಟೈಲ್ ಆಗಿದೆ ಮತ್ತು ಡೇಂಜರಸ್ ಕೂಡ ಆಗಿದೆ. ಸೊ ಈಗ ಅವ್ರು ಯಾವ ಥರ ರಿಟಾಲಿಯೇಟ್ ಮಾಡ್ತಾರೆ, ಅಥವಾ ಅಮೆರಿಕಾ ಬಹಳಷ್ಟು ಹೆವಿ ಪೌಂಡಿಂಗ್ ಮಾಡ್ತಾರ? ವಿಲ್ ಅಮೆರಿಕಾ ಗೋ ಇನ್ ಫಾರ್ ಅ ಮ್ಯಾಸಿವ್ ರಿಟಾಲಿಯೇಟರಿ ಸ್ಟ್ರೈಕ್ ಆನ್ ಇರಾನ್? ಈ ಸೋಫಾರ್ ಅಮೆರಿಕ ಏನು ಮಾಡಿದೆ, ಕೇವಲ ಇರಾನಿನ ಪೊಲಿಟಿಕಲ್ ಲೀಡರ್ಶಿಪ್ಪನ್ನು ಮಾತ್ರ ಅಟ್ಯಾಕ್ ಮಾಡಿದೆ. ಅವರು ಇರಾನಿಯನ್ ಮಿಲಿಟರಿ ಕೇಪಬಿಲಿಟೀಸನ್ನು ಇನ್ನೂ ಅಟ್ಯಾಕ್ ಮಾಡಿಲ್ಲ. ಅವರು ಮಾಡ್ತಾರೆ, ನೆಕ್ಸ್ಟ್ ಸ್ಟೆಪ್. ಸೊ ದೇ ವಿಲ್ ಡಿಗ್ರೇಡ್ ಇರಾನಿಯನ್ ಮಿಲಿಟರಿ ಕೇಪಬಿಲಿಟೀಸ್, ಅದು ನೆಕ್ಸ್ಟ್ ಸ್ಟೆಪ್. ಅದಾದಮೇಲೆ ಈಗ ಸಿವಿಲಿಯನ್ ಬೇಸಸ್ಸನ್ನು, ಅವರು ಸಿವಿಲಿಯನ್ ಪಾಪ್ಯುಲೇಟೆಡ್ ಏರಿಯಾಸನ್ನು ಅವ್ರು ಅಟ್ಯಾಕ್ ಮಾಡಿಲ್ಲ. ಬಟ್ ಒಂದು ಸ್ಕೂಲ್ ಅಟ್ಯಾಕ್ ಮಾಡಿದ್ದಾರೆ, ಒಂದು ಸ್ಕೂಲನ್ನು ಅಟ್ಯಾಕ್ ಮಾಡಿದ್ದಾರೆ. 85 ಮಕ್ಕಳು ಸತ್ತು ಹೋಗಿದ್ದಾರೆ. ಅದು ಭಾಳ ದುರ್ದಶ ಅದು ಆಗಿರೋದು. ಈಗ ಯಾವ ರೀತಿ ಅಮೆರಿಕ ಮತ್ತು ಇಸ್ರೇಲ್ ತಮ್ಮ ಯುದ್ಧವನ್ನು ನಡೆಸ್ಕೊಂಡು ಹೋಗುತ್ತದೆ ಅದು ನೋಡಬೇಕು. ಈ ಪರಿಸ್ಥಿತಿ ಬಹಳ ವಿಷಾದಪೂರ್ಣ ಮತ್ತು ಬಹಳ ಡೇಂಜರಸ್ ಆಗಿದೆ. ಇದರ ಬಗ್ಗೆ ಮುಂದಿನ ಹೇಗೆ ಚಲನೆ ಅಂತ ಹೇಳೋದು ಬಹಳ. ಸರ್, ಈಗ ಅಮೆರಿಕ ವಾರ್ನ್ ಕೂಡ ಮಾಡಿದೆ. ಮತ್ತೆ ಇನ್ ಕೇಸ್ ಇದೆಲ್ಲ ಆದ್ಮೇಲೆ ನೀವೇನಾದ್ರೂ ಅಟ್ಯಾಕ್ ಮಾಡಬೇಕು ಅನ್ನೋದಿದ್ರೆ ಅದನ್ನ ಸ್ಟಾಪ್ ಮಾಡಿಬಿಡಿ, ಇಂಪಾಸಿಬಲ್ ಅನ್ನುವಂಥ ರೀತಿಯಲ್ಲಿ ನಾವು ಅಟ್ಯಾಕ್ ಮಾಡಿ ತೋರಿಸ್ತೀವಿ ಅಂತ ವಾರ್ನ್ ಮಾಡಿದೆ. ಸೊ ಈ ವಾರ್ನನ್ನ ನಂತರದಲ್ಲೂ ಕೂಡ ಇರಾನ್, ಅಮೆರಿಕ ಅಥವಾ ಇಸ್ರೇಲ್ ಮೇಲೆ ಪ್ರತಿದಾಳಿ ಮಾಡುವಂಥ ಕೆಪಾಸಿಟಿ, ಆ ಕ್ಯಾಪಬಿಲಿಟಿ ಉಳ್ಕೊಂಡಿದೆ ಅಂತ ಅನ್ಸುತ್ತಾ ಖಮೇನಿ ಹತ್ಯೆ ನಂತರದಲ್ಲೂ ಕೂಡ ಇರಾನ್ಗೆ? ಹೌದು. ಇನ್ನು ಈಗ ಇರಾನಿಯನ್ ವಾರ್ ಮೇಕಿಂಗ್ ಕೆಪಾಸಿಟಿಯಿಂದ ನಾವು ಇವರು ಅಮೆರಿಕ ಅವರು, ಇಸ್ರೇಲ್ ಅವರು ಪೂರ್ತಿ ಡಿಗ್ರೇಡ್ ಮಾಡಿಲ್ಲ. ಓಕೆ. ಇರಾನ್ನಲ್ಲಿ ಬಹಳ ಹಂಡ್ರೆಡ್ಸ್ ಆಫ್ ಮಿಸೈಲ್ಸ್ ಇದೆ, ಆಮೇಲೆ ಸಾವಿರಾರು ಡ್ರೋನ್ಸ್ ಇದೆ. ಇರಾನಿಯನ್ ಡ್ರೋನ್ಸ್ ಆರ್ ವೆರಿ ವೆರಿ ಡೇಂಜರಸ್ ಆ್ಯಂಡ್ ವೆರಿ ಪವರ್ಫುಲ್. ಇನ್ಫ್ಯಾಕ್ಟ್ ಅವ್ರು ಎಷ್ಟು ಡೇಂಜರಸ್ ಅಂದರೆ ರಷ್ಯಾ ಕೂಡ ಇರಾನ್ನಿಂದ ಆ ಡ್ರೋನ್ಸನ್ನು ಪಡೆದುಕೊಂಡು ಯುಕ್ರೇನ್ನಲ್ಲಿ ಅದನ್ನು ಯೂಸ್ ಮಾಡಿದೆ. ಸೊ ಇರಾನ್ ಇದನ್ನು ನಾವು ಒಂದು ಮಾತು ನೆನಪಿಟ್ಕೋಬೇಕು, ಆ ಎಂಟೈರ್ ಪ್ರದೇಶದಲ್ಲಿ ಇರಾನ್ ಈಸ್ ದ ಮೋಸ್ಟ್ ಪವರ್ಫುಲ್ ಕಂಟ್ರಿ ಆಫ್ಟರ್ ಇಸ್ರೇಲ್. ಆ್ಯಂಡ್ ಇರಾನ್ ಈಸ್ ಅ ವೆರಿ ಬಿಗ್ ಪಾಪ್ಯುಲೇಟೆಡ್ ಏರಿಯಾ. ಇಟ್ ಹ್ಯಾಸ್ ಗಾಟ್ ಅ ಪಾಪ್ಯುಲೇಷನ್ ಆಫ್ 93 ಮಿಲಿಯನ್ ಪೀಪಲ್. 93 ಮಿಲಿಯನ್ ಜನತೆಯು ಇರಾನ್ನಲ್ಲಿದ್ದಾರೆ. ಆಮೇಲೆ ಇರಾನ್ನಲ್ಲಿ ಬಹಳಷ್ಟು ಎಜುಕೇಟೆಡ್ ಮ್ಯಾನ್ ಪವರ್ ಇದೆ, ಹೈಲಿ ಟ್ಯಾಲೆಂಟೆಡ್, ಹೈಲಿ ಎಜುಕೇಟೆಡ್ ಸೈಂಟಿಸ್ಟ್, ಇಂಜಿನಿಯರ್ಸ್, ನ್ಯೂಕ್ಲಿಯರ್ ಸೈಂಟಿಸ್ಟ್, ಕೆಮಿಸ್ಟ್, ಇಂಥವರೆಲ್ಲ ಇರಾನ್ನಲ್ಲಿ ಇದ್ದಾರೆ. ಸೊ ಇರಾನ್ ಇಷ್ಟು ಬೇಗ ಡಿಗ್ರೇಡ್ ಮಾಡೋದು ಭಾಳ ಸುಲಭ ಅಲ್ಲ. ಅದಕ್ಕೆ ಕನಿಷ್ಠ ಒಂದು ವಾರ 10 ದಿನ ಬೇಕು ಅಮೆರಿಕಕ್ಕೆ. ಆದರೆ ಬಟ್ ಏನು ಮಾಡ್ತಾರೆ ಅಂದರೆ ಅವರು ಇರಾನ್ ವಾರ್ ಮೇಕಿಂಗ್ ಕೆಪಾಸಿಟಿ ಡಿಗ್ರೇಡ್ ಮಾಡ್ತಾರೆ. ಆವಾಗ IRGCಗೆ ಅಥವಾ ಇರಾನಿಯನ್ ರೆವಲ್ಯೂಷನರಿ ಗಾರ್ಡ್ಸ್ಗೆ ಹೇಳ್ತಾರೆ, ನೀವು ಸರೆಂಡರ್ ಮಾಡಿರಿ, ಇಲ್ಲದ್ರೆ ನಾವು ನಿಮ್ಮ ಸಿವಿಲಿಯನ್ ಪಾಪ್ಯುಲೇಟೆಡ್ ಏರಿಯಾಸನ್ನು ಅಟ್ಯಾಕ್ ಮಾಡ್ತೀವಿ ಅಂತ ಹೇಳ್ತಾರೆ. ಆವಾಗ IRGC ಏನು ಮಾಡ್ತಾರೆ ಅದನ್ನು ನೋಡಬೇಕು. ಈಗ ಸದ್ಯದಲ್ಲಿ IRGCಗೆ ಯಾವ ಲೀಡರ್ಸು ಡೈರೆಕ್ಷನ್ ಕೊಡ್ತಾರೋ ಅಂತ ನಿಮ್ಗೆ ಗೊತ್ತಾಗ್ತಾ ಇಲ್ಲ ನನಗೆ. ಅಲಿ ಲಾರಿಜಾನಿ ಹ್ಯಾಸ್ ಟೇಕನ್ ಓವರ್ ದ ಕಂಟ್ರೋಲ್, or has some other Ayatollah has taken control. Ali Larijani is incidentally not an Ayatollah. He is a civilian leader. He was a speaker of the parliament, and he is now the secretary of the Supreme National Security Council of Iran.
ಅಂದರೆ ನಮ್ಮ NSCS ಇದೆಲ್ಲ, ನಮ್ಮ ನ್ಯಾಷನಲ್ ಸೆಕ್ಯೂರಿಟಿ ಕೌನ್ಸಿಲ್, ನಮ್ಮ ಅಜಿತ್ ದೋವಲ್ ಥರ ಅವರು ಅರಿಲಾರಿ ಜಾನಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಅವರು ಭಾಳ ಪ್ರಭಾವವಂತ ಮತ್ತು ಮುಖ್ಯ ನೇತಾ ಇರಾನ್ನಲ್ಲೀಗ. ಅವರು ಕಂಪ್ಲೀಟ್ ಕಂಟ್ರೋಲ್ನಲ್ಲಿ ಟೇಕ್ ಓವರ್ ಮಾಡಿದಾರೋ ಇಲ್ಲ ಅನ್ನೋದು ಇನ್ನೂ ಗೊತ್ತಾಗ್ತಾ ಇಲ್ಲ. ಸರ್, ಒಂದು ಡೌಟು, ಮಿಡಲ್ ಈಸ್ಟ್ ಕಂಟ್ರಿಗಳಲ್ಲಿ ಸ್ಟ್ರಾಂಗೆಸ್ಟ್ ಕಂಟ್ರಿ ಅಂದರೆ ಇಸ್ರೇಲನ್ನು ಹೊರತುಪಡಿಸಿದಂಗೆ ಇರಾನ್ ಅಂತ ತಾವು ಹೇಳಿದ್ರಿ. ಸೊ ಅಷ್ಟು ಕ್ಯಾಪಬಿಲಿಟಿ ಇದೆ ಅಂತ. ಬಟ್ ಖಮೇನಿ ಇದ್ದಂಥ ಬಿಲ್ಡಿಂಗನ್ನು ಅಮೇರಿಕ ಬಂದು ಹೊಡೆದಾಕತ್ತೆ, ಇಸ್ರೇಲ್ ಬಂದು ಹೊಡೆದಾಕತ್ತೆ ಮಿಸೈಲ್ಗಳು ಅಂದರೆ, ಅದನ್ನು ತಡೆಯುವಂಥ ಶಕ್ತಿ ಕೂಡ ಇರಾನ್ಗೆ ಇರಲಿಲ್ವಾ ಅಂತ? ಭಾಳ ಒಳ್ಳೆ ಪ್ರಶ್ನೆ ನೀವು ಕೇಳಿದ್ದು. ಆ್ಯಕ್ಚುಲಿ ಇರಾನ್ ಹತ್ರ ರಷ್ಯಾ ಕೊಟ್ಟಿದ್ದ ಐರನ್ ಡೋಮ್ ಅಂತ ಒಂದು ಫೆಸಿಲಿಟಿ ಇತ್ತು. ಐರನ್ ಡೋಮ್ ಈಸ್ ಅ ಕಾನ್ಫಿಗರೇಷನ್ ಆಫ್ ಮಿಸೈಲ್ಸ್ ವಿಚ್ ಇಂಟರ್ಸೆಪ್ಟ್ಸ್ ದ ಇನ್ಕಮಿಂಗ್ ಮಿಸೈಲ್ಸ್. ನಮ್ಮ ಭಾರತದಲ್ಲಿ ಕೂಡ ಇದೆ ಐರನ್ ಡೋಮ್ಸು. ನಾವು ಈಗ ಆಪರೇಷನ್ ಸಿಂಧೂರ್ ಆದಾಗ ಐರನ್ ಡೋಮ್ಸ್ ಯೂಸ್ ಮಾಡಿದ್ವಿ. ಆಂಟಿ ಡಿಫೆನ್ಸ್ ಸಿಸ್ಟಮ್, ಕೌಂಟರಿಂಗ್ ಡಿಫೆನ್ಸ್. ಸೊ ಅದು ಹೇಗೆ ಅದು ಯೂಸ್ ಮಾಡಲಿಲ್ಲ ಅಥವಾ ಹೇಗೆ ಫೇಲ್ ಆಯಿತು ಅನ್ನೋದನ್ನ ಇನ್ನು ನೋಡಬೇಕು ನಾವು. ಬಟ್ ಈಗ ಅಮೆರಿಕಾಸ್ ಅಟ್ಯಾಕ್ ಡೈರೆಕ್ಟ್ಲಿ ಆನ್ ದ ಪವರ್ ಸ್ಟ್ರಕ್ಚರ್ ಆಫ್ ಇರಾನ್, ಇದು ಅವರು ಎಕ್ಸ್ಪೆಕ್ಟ್ ಮಾಡಿದ್ರೋ ಇಲ್ವೋ? ಅವ್ರು ಖಂಡಿತ ಎಕ್ಸ್ಪೆಕ್ಟ್ ಮಾಡಿರಬೇಕು. ಬಿಕಾಸ್ ಕೆಲವು ಲೀಡರ್ಸು ಆಗಲೇ ದುಬೈಗೂ ಮತ್ತು ಲಂಡನ್ಗೆ ಪರಾರಿಯಾಗಿದ್ದಾರೆ. ಆದರೆ ಅಯುತುಲ್ಲಾ ಅವರು ಆ ದೇಶವನ್ನು ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ಅವರು ಆ ದೇಶದ he is the whole and soul of that country, and he is 86 years old. ಅವ್ರ ಜೊತೆಗೆ ಅವರ ಮಗಳು, ಅವರ ಅಳಿಯ ಮತ್ತು ಮೊಮ್ಮಗಳು ಕೂಡ ಹೋಗಿದ್ದಾರೆ ಅಂತ ಸುದ್ದಿ ಸಮಾಚಾರ ಬಂದಿದೆ. ಸೊ ಅವರು ಅಲ್ಲೇ ಇದ್ದರು. ಅವರು ಇನ್ಫ್ಯಾಕ್ಟ್ ನಾನು ಆ ಜಾಗ ನೋಡಿದ್ರಿ, ಅವರು ಇರೋ ಜಾಗ. ಅದು ಅದೊಂದು ಅಷ್ಟೇನು ಓವರ್ ಪ್ರೊಟೆಕ್ಟೆಡ್ ಜಾಗ ಅಲ್ಲ ಅದು. ಈಗ ನಮ್ಮ ದೆಹಲಿಯಲ್ಲಿ ನೀವು ಪಾರ್ಲಿಮೆಂಟ್ ಭವನಿಗೆ ಹೋದಾಗೆ ಅಥವಾ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ಗೆ ಹೋದಾಗೆ ಆ ಥರ ಹೋಗ್ಬೋದಲ್ಲಿ. ಯು ಕ್ಯಾನ್ ಗೋ ಬೈ ಟ್ಯಾಕ್ಸಿ, ಯು ಕ್ಯಾನ್ ಗೋ ದೇರ್. ಸೊ it was not very heavily protected. Now, I have seen that area. But you got, American B-52 bombers, which was used, they are capable of escaping the Iranian radar. Probably because they escaped the Iranian radar, Iron Dome did not work. The Iron Dome is connected to radar system. Okay. So ಆ ರೆಡಾರ್ನ ಎಸ್ಕೇಪ್ ಮಾಡಿ B-52 ಬಾಂಬರ್ ಬಂದು ಬಾಂಬ್ ಹಾಕಿದೆ ಅಂತಂದರೆ ಅದು ಸಾಧ್ಯವಾದ ಮಾತು. ಈಗ ಜಿಯೋಪೊಲಿಟಿಕಲ್ಲು ಸಂಪೂರ್ಣವಾಗಿ ಡಿಫ್ರೆಂಟ್ ಆಗಿರುತ್ತೆ ಸರ್. ಅಂದರೆ ಈಗ ನಾವು ಒಂದು ದೇಶದ ಜೊತೆಗೆ ಚೆನ್ನಾಗಿಲ್ಲ ಅಂದರೆ ನೆಕ್ಸ್ಟ್ ಚೆನ್ನಾಗಿರಬೇಕಾದಂಥ ಪರಿಸ್ಥಿತಿ ಬಂದುಬಿಡುತ್ತೆ, ಚೆನ್ನಾಗಿರಲೇಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಸೊ ಹೀಗಿರುವಾಗ ಈ ಘಟನೆ ಬಗ್ಗೆ ಚೀನಾ ಈಗಾಗಲೇ ಮಾತನಾಡ್ತಾ ಇದೆ, ನಾವು ಸುಮ್ಮನೆ ಇರೋದಿಲ್ಲ, ಯುದ್ಧ ಸ್ಟಾಪ್ ಮಾಡಿಲ್ಲ ಅಂತಿದ್ರೆ. ಸೊ ನಮ್ಮ ರೋಲ್ ಏನಾಗಿರುತ್ತೆ, ಭಾರತದ ರೋಲ್ ಏನಾಗಿರುತ್ತೆ? ಯಾಕಂದ್ರೆ ನಾವು ರಷ್ಯಾಗೆ ಅತ್ಯಾಪ್ತರು, ಇಸ್ರೇಲ್ಗೆ ಗೆಳೆತನ ಇರುವಂತಹ ದೇಶ. ಸೊ ನಮ್ಮ ಸ್ಟ್ಯಾಂಡ್ ಏನಾಗಿರಬಹುದು ಅಂತ ಅನ್ಸುತ್ತೆ ನಿಮಗೆ? ಏನಾಗಿರಬಹುದು ಅಂತ ಊಹೆ ಮಾಡೋದು ಈಗ ಅಷ್ಟೇನು ಅವಶ್ಯಕತೆ ಇಲ್ಲ. ಈಗ ಮೊನ್ನೆ ನಮ್ಮ ಪ್ರಧಾನಮಂತ್ರಿ ಇಸ್ರೇಲ್ಗೆ ಹೋಗಿದ್ರು. ಅವರ ನಿಸೆಟ್ ಪಾರ್ಲಿಮೆಂಟ್, ಇಸ್ರೇಲ್ ಪಾರ್ಲಿಮೆಂಟನ್ನು ಅಡ್ರೆಸ್ ಮಾಡಿದ್ದಾರೆ. ಅವರು ಮತ್ತು ಬೆಂಜಮಿನ್ ನೆತನ್ಯಾಹು ಭಾಳ ತಮ್ಮ ಆಪ್ತತೆಯನ್ನು ತೋರಿಸಿದ್ದಾರೆ. ಇದು ಇರಾನ್ಗೆ ಬಹಳಷ್ಟು ವಿಷಾದಕರವಾಗಿ ಬಂದಿರೋ ವಿಷಯ ಇದು. ಬಿಕಾಸ್ ನಾವು ಟ್ರೆಡಿಷನಲಿ ಇರಾನ್ಗೆ ನಾವು ಹತ್ತಿರ ಸಂಬಂಧ ಇತ್ತು ನಮ್ಮದು. ನಾವು ಬಹಳಷ್ಟು ಇರಾನ್ನ ಆಯಿಲ್ ಇಂಪೋರ್ಟ್ ಮಾಡ್ತಾ ಇದ್ವಿ. ಅಪ್ ಟು ದ ಟೈಮ್ ಆಫ್ 2015-16 ನಾವು ಇಂಪೋರ್ಟ್ ಮಾಡ್ತಾ ಇದ್ವಿ ಅಬೌಟ್ 12 million barrels. ಅಂದರೆ ಇಟ್ಸ್ ಆಲ್ಮೋಸ್ಟ್ ಲೈಕ್ we were importing 1 million barrel of oil from Iran every month, and that is equal to $1 billion. We were paying that much money to Iran. But ಈಗ ಒಬಾಮಾ ಇರುವ ತನಕ ಇದನ್ನು ಅವರು ಅಲೋ ಮಾಡಿದರು. ಆಮೇಲೆ ಪ್ರೆಸಿಡೆಂಟ್ ಟ್ರಂಪ್ ಫಸ್ಟ್ ಟರ್ಮ್ ಬಂದಾಗ ಆವಾಗಲೇ ನಮ್ಮ ಮೇಲೆ ಭಾಳಷ್ಟು ಪ್ರೆಷರ್ ಬಂತು, ನೀವು ಇರಾನಿಂದ ಆಯಿಲ್ ಇಂಪೋರ್ಟ್ ಮಾಡೋದನ್ನು ಸ್ಟಾಪ್ ಮಾಡಿದ್ರು. ಈಗ ನಾವು ಆಗಲೇ 2 ವರ್ಷದಿಂದ ಇರಾನಿಂದ ಆಯಿಲ್ ಇಂಪೋರ್ಟ್ ಸ್ಟಾಪ್ ಮಾಡಿದ್ದೀವಿ. ಬಟ್ ನಾವು ರಷ್ಯಾದಿಂದ ಆಯಿಲ್ ಇಂಪೋರ್ಟ್ ಶುರು ಮಾಡಿದ್ವಿ. ಸೊ ನಮ್ಮ ಆಯಿಲ್ ಇಂಪೋರ್ಟ್ ಡೆಸ್ಟಿನೇಷನ್ ಹ್ಯಾಸ್ ಚೇಂಜ್ಡ್. But our old relationship with Iran continues, and we have a very important military base, not in a military base, a civilian naval base in Gwadar, in Chabahar Airport.
Chabahar Airport, which Iran gifted to us. It was gifted to us during the visit of President Khatami of Iran, and we have been maintaining that port. Basically, that was a port meant for our export of items to Afghanistan and Central Asia. ಅದು ನಮಗೆ ಬಹಳ ಮುಖ್ಯವಾದ ಒಂದು ಪೋರ್ಟ್ ಅದು. ಸೊ ಅದು ನಮಗೆ ಇರಾನ್ ಫ್ರೀಯಾಗಿ ಗಿಫ್ಟ್ ಮಾಡ್ತದೆ. ಅದನ್ನು ನಾವು ಮೇಂಟೈನ್ ಮಾಡ್ತಾ ಇದ್ವಿ. ಬಟ್ ಈಗ ಪ್ರೆಸಿಡೆಂಟ್ ಟ್ರಂಪ್ ಹ್ಯಾಸ್ ಸೆಡ್ ಯು ವಿಲ್ ಸ್ಟಾಪ್ ಯೂಸಿಂಗ್ ದ ಚಾಬಹಾರ್ ಪೋರ್ಟ್ ಆಲ್ಸೋ. ಸೊ ನಮ್ಮ ಸಂಬಂಧ ಇರಾನ್ ಜೊತೆಗೆ ಈಗ ಬಹಳಷ್ಟು ಕಡಿಮೆ ಆಗಿದೆ. ಇದು ವಿ ಹ್ಯಾವ್ ಲಾಸ್ಟ್ ಅನ್ ಇಂಪಾರ್ಟೆಂಟ್ ಪಾರ್ಟ್ನರ್ ಇನ್ ವೆಸ್ಟ್ ಏಷ್ಯಾ ಬಿಕಾಸ್ ಇರಾನ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಪವರ್ ಇನ್ ವೆಸ್ಟ್ ಏಷ್ಯಾ. ನಾವು ಇರಾನ್ ಜೊತೆಗೆ ಸಂಬಂಧ ಬೆಳೆಸಿದ್ವಿ, ಸೌದಿ ಅರೇಬಿಯಾ ಜೊತೆಗೆ ಸಂಬಂಧ ಇತ್ತು ನಮ್ಮದು, ಆಮೇಲೆ ಎಮಿರಾಟಿ ಕಿಂಗ್ಡಮ್ ಕೂಡ ನಮ್ಗೆ ಒಳ್ಳೆ ಸಂಬಂಧ ಇತ್ತು. ಬಟ್ ವಿ ಆರ್ ಮೇಂಟೈನಿಂಗ್ ಸಮ್ ಕೈಂಡ್ ಆಫ್ ನ್ಯೂಟ್ರಲ್ ಸ್ಟ್ಯಾಂಡ್. ಈಗ ಮೊನ್ನೆ ಪ್ರಧಾನಮಂತ್ರಿಯವರು ಬೆಂಜಮಿನ್ ನೆತನ್ಯಾಹು ಇನ್ವಿಟೇಷನ್ ಮೇಲೆ ಇಸ್ರೇಲ್ಗೆ ಹೋಗಿದ್ದರಿಂದ ನಮ್ಮ ನ್ಯೂಟ್ರಾಲಿಟಿ ಅಲ್ಲಿ ಸ್ವಲ್ಪ ಭಂಗವಾಗಿದೆ. ಸೊ ಸ್ಟೇಬಲ್ ಆಗಿರುತ್ತೆ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸರ್, ನ್ಯೂಸ್ 18 ಜೊತೆ ಮಾತನಾಡಿದ